ಆಂಟಿ, ರಿಷಿ ಮನೆಗೆ ಬರಬೇಕು ಅಂದರೆ ನೀವು ಏನಾದರೂ ಡ್ರಾಮಾ ಮಾಡಲೇಬೇಕು ಆಂಟಿ. ನೀವು ಏನಾದರೂ ಸರಿ ದಾರಿಯಲ್ಲಿ ಹೋದರೆ ರಿಷಿ ದಾರಿಗೆ ತರಕ್ಕೆ ಆಗೋದಿಲ್ಲ. ಶ್ಯೂರ್ ಅನಿಕಾ. ಹೇಗಪ್ಪ ಇವಳಿಗೆ ಟಾರ್ಚರ್ ಕೊಡೋಣ ಅಂತ ಯೋಚನೆ ಮಾಡ್ತಿರುವಾಗಲೇ ನಿನ್ ಗುಂಡಿನ ನೀನೇ ತೋಡ್ಕೋತಿದ್ಯಾ ಕಮಲಿ. ಇವತ್ತು ನಾನು ನಿನಗೆ ಕೊಡೋ ಟಾರ್ಚರ್ಗೆ ಯಾವನು ಬಂದು ಕಾಪಾಡೋಕ್ಕಾಗಲ್ಲ. ಹೇಯ್, ಹೊಸದಾಗಿ ನನ್ನ ಗ್ಯಾಂಗಿಗೆ ಸೇರ್ಕೊಂಡಿದ್ಯಾ. ನಾನು ಹೇಳ್ದಂಗೆ ಕೇಳಿದ್ರೆ ಪಾಶಾಗಿ ಬದುಕ್ಬೋದು, ಇಲ್ಲ ಅಂದರೆ ಇಲ್ಲ ಅನಿಕಾ, ಕೇಳ್ತೀನಿ. ಅಮ್ಮ, ರಿಷಿ, ಹೇಗಿದ್ದೀರಮ್ಮ? ಹುಷಾರಿಲ್ಲ ಅಂತಿದ್ರು. ರಿಷಿ ಅಂತೂ ಬಂದ್ಯಲ್ಲ. ನಿನ್ನ ನೋಡ್ಬೇಕು ಅಂತ ಎಷ್ಟು ಹಂಬಲಿಸ್ತಾ ಇತ್ತು ಗೊತ್ತಾ ಈ ತಾಯಿ ಜೀವ. ನೀನ್ ಮನೆಗೆ ಬರ್ಲಿ ಅಂತ ಈ ನಾಟಕ ಮಾಡ್ದೆ ಕಣೋ. ನಿಂಗಿದು ನಾಟಕ ಅಂತ ಗೊತ್ತಾದ್ರೆ ನೀ ನನ್ ಮೇಲೆ ಕೋಪ ಮಾಡ್ಕೋಬಹುದು, ಇನ್ನಷ್ಟು ದೂರ ಆಗ್ಬಿಡ್ತೀಯೋ ಅನ್ನೋ ಭಯನೂ ಇದೆ. ಆದ್ರೆ ನೀನ್ ಈ ಮನೇಲಿ ಇಲ್ದೆ ನನಗ್ ನೆಮ್ಮದಿ ಇಲ್ಲ ರಿಷಿ. ಯಾಕಮ್ಮ ಏನು ಮಾತಾಡ್ತಿಲ್ಲ? ಸುಸ್ತಾಗಿದ್ಯಾ? ಡಾಕ್ಟ್ರನ್ನ ಕರ್ಸೋಣವಾ? ಏನು ಬೇಡ ರಿಷಿ, ನೀನ್ ಮನೆಗೆ ವಾಪಸ್ ಬಂದಿಯಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನ್ ಹೇಗಿದ್ಯೋ? ಊಟ ಮಾಡಿದ್ಯಾ? ಹಾಸಿನಿ, ನಾನು ಚೆನ್ನಾಗಿದ್ದೀನಿ. ಅಲ್ಲ, ನಿಮಗೆ ಜ್ವರ ಇದ್ರು ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತೀರಲ್ಲ. ಆ್ಯಂಡ್ ನಿನ್ನೆಯಿಂದ ನೀವೇನೂ ತಿಂದಿಲ್ವಂತೆ, ಮಾತ್ರೇನೂ ತಗೊಂಡಿಲ್ವಂತೆ. ಒಂದ್ಸಲಿ ಹಾಸ್ಪಿಟಲ್ಗೆ ಹೋಗಿ ಬರ್ಬೋದಿತ್ತಲ್ವಾ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಹೇಳದ್ನಲ್ಲ ರಿಷಿ, ನಿನ್ನ ನೋಡಿದ್ರೆ ಸಾಕು ಕಣು, ನನಗೆಲ್ಲ ಸರಿ ಹೋಗುತ್ತೆ. ನನ್ನ ಮೇಲೆ ಇನ್ನೂ ಕೋಪ ಇದೆಯಮ್ಮ ನಿಮಗೆ? ಇದ್ಯಾಕೋ ಹೀಗೆ ಕೇಳ್ತಿದ್ಯಾ? ಅಲ್ಲ, ನನ್ನ ಮೇಲಿರೋ ಕೋಪಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದೀರೇನೋ ಅಂತ ನನ್ನ ಯೋಚನೆ. ಛೇ, ಹಾಗೇನಿಲ್ಲ ಕಣೋ. ಮಕ್ಕಳು ಹೆತ್ತವ್ರ ಮೇಲೆ ಕೋಪ ಮಾಡ್ಕೋಬೋದು, ಆದ್ರೆ ತಾಯಿ ಹಾಗಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ತಾಯಿ ತನಗಾಗಿ ಬದುಕೋದನ್ನ ಮರ್ತು ಬಿಡ್ತಾಳೆ. ಮಕ್ಕಳ ಮುಖದಲ್ಲಿ ಅವಳು ತನ್ನ ಖುಷಿನ ನೋಡೋದಕ್ಕೆ ಬಯಸ್ತಾಳೆ. ಈ ಕೋಪ ತಾಪಕ್ಕಿಂತ ಮಿಗಿಲಾಗಿ ನಿಲ್ಲೋದು ಪ್ರೀತಿ ಕಣೋ. ತಾಯಿ ಯಾವತ್ತೂ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಕೋಪ ಮಾಡ್ಕೊಂಡ್ರು ಅದು ನಿನ್ ಒಳ್ಳೇದಕ್ಕೆ ಕಣೋ.
ಅಲ್ಲಿ ಬೇರೆ ಯಾರು ಚಪ್ಪಲಿ ಹಾಕೊಳ್ದೆ ಬರ್ತಿಲ್ಲ ತಾನೆ? ಒಂದಿಬ್ರು ಕುಂಕುಮ ಸೇವೆ ಮಾಡಕ್ಕೆ ಅಂತ ಬಂದ್ರು. ಅವ್ರನ್ನ ಮಳೆಗಾಲದಲ್ಲಿ ಕುಂಕುಮ ಎಲ್ಲ ಕುಚ್ಚೋಗ್ಬಿಡತ್ತೆ ಅಂತ ಓಡಿಸ್ಬಿಟ್ವಿ. ಅವ್ವಾ, ಫಸ್ಟ್ ಟೈಮ್ ನನ್ನ ಜೊತೆ ಸ್ವಲ್ಪನಾದ್ರೂ ಬುದ್ಧಿ ಇರೋರು ಇದ್ದೀರಲ್ಲ. ನಿಂಗೆ ನಾನು ಮಾಡ್ತಿರೋ ಸೇವೆಗೆ ನೀನು ಅಡ್ಡ ಬಂದ್ರೆ ನನ್ನ ಮ್ಯಾ ಕಾಣೆ. ನೀನಿಲ್ಲೇ ನಿಂತ್ಕ. ಚಂದ್ರು, ಅಮ್ಮ, ನೀನ್ ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತಮ್ಮ ಬಂದು. ಕಮಲಿ ಜೊತೆ ಬಂದೆ. ಕಮಲಿನ ನಿಮ್ಮನ್ನ ನೋಡಿ ಮಾತಾಡಬೇಕು ಅಂತ ಮನೆ ಮುಂದೆ ಕಾಯ್ತಾ ನಿಂತಿದ್ಲಮ್ಮ. ಅದಕ್ಕೆ ನಾನೇ ಇಲ್ಲಿ ಕರ್ಕೊಂಡ್ಬಂದೆ. ಈ ಕಮಲಿ ಎಲ್ಲಿದ್ದಾಳಪ್ಪ? ಅದೇ ಗೊತ್ತಿಲ್ಲ ಅಮ್ಮ. ನೀವು ಊಟ ಮಾಡುವಾಗ ನನ್ನ ಜೊತೆ ಇಲ್ಲಿಗೆ ಬಂದ್ಲು. ಆದರೆ ಅವಳು ನಿಂಗೆ ಇಲ್ಲೆಲ್ಲೋ ಇರ್ಬೇಕಮ್ಮ. ಇಲ್ಲೇ ಇದ್ದಾಳ? ಬಾ ಚಂದ್ರ ನೋಡೋಣ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ್ಲ, ಮತ್ತೆ ಯಾಕೆ ಹಾಗೆ ಹೊರಟೋದ್ಲು? ನೀವು ದೇವಸ್ಥಾನಕ್ಕೆ ಬರುವಾಗ ನಿಮ್ಮ ಕಾರಿಂದ ಓಡ್ ಬಂದ್ಲಮ್ಮ. ಅಮ್ಮ, ಇಲ್ಲೇ ದೇವಸ್ಥಾನದಲ್ಲಿ ಇರಬೇಕು. ನಿಮ್ಮನ್ನು ಮಾತಾಡಿಸ್ದೆ ಅವಳು ಹೋಗಲ್ಲ ಅಮ್ಮ. ಬನ್ನಿ ಹೋಗೋಣ. ಬಾ ಚಂದ್ರ. ಕಾರಣಕ್ಕೂ ಸೇವೆ ನಿಲ್ಬಾರ್ದು. ಗಾಬರಿ ಆಗ್ಬೇಡ. ನಂಗೇನು ಆಗಕ್ಕಿಲ್ಲ. ನೀನೊಸಿ ಸುಮ್ಕೆ ಇರು. ಯಾರು ಹೇಳಿದ್ರು ನೀನ್ ಕೇಳಕ್ಕಿಲ್ಲ ಅಲ್ವಾ? ನೀನ್ ಯಾಕೆ ಇದನ್ನೆಲ್ಲ ತರಕ್ ಹೋದೆ? ಹಾಸ್ಯನೇ ಇಲ್ವಾ? ಅಯ್ಯೋ,
ಅವ್ರು ಹೇಳಿದ್ರೆ ನೀವೇನು ತಿನ್ಬಿಡ್ತೀರಾ? ಅವ್ರಿಗೆ ಗದರ್ತೀರಾ, ಅವರು ನಿಮ್ಮನ್ನು ಫೋರ್ಸ್ ಮಾಡೋಕ್ಕಾಗದೆ ಸೈಲೆಂಟ್ ಆಗ್ತಾರೆ. ಇವತ್ತು ನಾನು ನಿಮಗೆ ಊಟ ಮಾಡಿಸ್ತೀನಿ. ಎಲ್ಲಿ ಮಾಡಿ. ಬೇಡ ರಿಷಿ, ನನಗೆ ಹಸಿವಿಲ್ಲ. ಮಾ, ನೀವು ಚಿಕ್ಕ ವಯಸ್ಸಲ್ಲಿ ನಮಗೊಂದು ಕತೆ ಹೇಳ್ತಿದ್ರಿ. ಒಂದೂರಲ್ಲಿ ಒಂದು ಅಜ್ಜಿ ಇತ್ತು. ಆ ಅಜ್ಜಿ ಅದು ಯಾವುದೋ ಸೊಪ್ಪು ತಿನ್ಬಿಟ್ಟು ಅವ್ರ ಜೀವನ ಪೂರ್ತಿ ಹೊಟ್ಟೆ ಹಸುವಾಗದೆ ನಿಂತೋಯ್ತು ಅಂತ. ನೀವು ಯಾವ್ದಾದ್ರು ಸೊಪ್ಪು ತಿಂದ್ರಮ್ಮ? ಹೇಗೆ? ತಗೊಳ್ಳಿ. ನನಗೆ ಬೇಡ ರಿಷಿ. ಮಾ, ಹೀಗೆ ಹಠ ಮಾಡಿದ್ರೆ ಹೇಗೆ ಹೇಳಿ? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಊಟ ಬೇಡ ಅಂತ ಹಠ ಮಾಡಿದ್ರೆ ನೀವು ಹಾಗೆ ಸುಮ್ಮನೆ ಬಿಟ್ಬಿಡ್ತಿದ್ರಾ? ಹಾಂ, ಯಾವುದಾದ್ರೂ ಒಂದು ಕತೆ ಹೇಳಿ ನಮಗೆ ಊಟ ಮಾಡಿಸ್ತಿರಲ್ಲ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವನು ಊಟ ಮಾಡಿದಿರ ಅಳ್ತಾ ಇದ್ದ. ಆಗ ಗುಮ್ಮ ಬಂದು, ಅಲ್ಲಿ ನೋಡು ಚಂದಮಾಮ, ಆ ಮಾಡು ಆ ಅಂತ ಕತೆ ಹೇಳಿ ನಮ್ಮ ಬಾಯಿ ತೆಗ್ಸಿ ಊಟ ಮಾಡಿಸ್ತಾ ಇರ್ಲಿಲ್ವಾ? ಈಗ ನೀವಾ? ಎಸ್, ಈಗ ನೋಡಿ, ಯು ಆರ್ ಗುಡ್ ಅಮ್ಮ. ಮಾ, ಖಾರ ಆಯ್ತಾ? ನೀರು ಕೊಡ್ಲಾ? ಮತ್ತ್ಯಾಕೆ ಈ ಕಣ್ಣೀರು? ರಿಷಿ, ನೀನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಈಗ ನಾನು ಇಲ್ಲೇ ಇದ್ದೀನಲ್ಲಮ್ಮ. ಮೊದಲು ಊಟ ಮಾಡಿ. ಬೇಡ ರಿಷಿ. ಮಾ, ಜ್ವರ ಕಡಿಮೆ ಆಗಿದೆ. ನೀವು ಸ್ವಲ್ಪ ರೆಸ್ಟ್ ಮಾಡ್ತು ಅಂದರೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ರೆಸ್ಟ್ ಮಾಡಿ. ನೀನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಇಲ್ಲ. ಹೇಳು ರಿಷಿ. ಡೋಂಟ್ ವರಿ ಮಾ, ಡೈಲಿ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ. ಯು ಟೇಕ್ ಕೇರ್. ಟೇಕ್ ಕೇರ್. ನಮಸ್ಕಾರ ಸರ್. ಹೇಳಿ, ಏನೋ ಕೆಲಸ ಆಗಬೇಕು ಅಂತ ಹೇಳಿದ್ರಲ್ಲ. ಪಬ್ಲಿಕ್ಗೆ ಪೊಲೀಸ್ನವರು ಇಷ್ಟು ಬೇಗ ಸ್ಪಂದಿಸ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್ ಸರ್. ಹೇಳಿ, ಏನು ವಿಷಯ? ಸರ್, ನನಗೆ ಎಲ್ಲಿಂದ ಶುರು ಮಾಡಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ಸರ್. ಚಂದ್ರು, ಐ ಮೀನ್ ಚಂದ್ರಕಾಂತ್ ಮಹಾಜನ್ ಈಗಾಗಲೇ ನಿಮ್ಮ ಹತ್ರ ಅವರು ಮಾತಾಡಿರ್ಬೇಕಲ್ವ ಸರ್? ಅಂದರೆ ನಮ್ಮ ಅಣ್ಣ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ನಿಮ್ಮ ಹತ್ರ ಹೇಳಿರ್ತಾರೆ. ಹಾಗೆ ಹೇಗಾದರೂ ಮಾಡಿ ಅವ್ರನ್ನ ಆದಷ್ಟು ಬೇಗ ಹುಡುಕೊಡಿ ಅಂತಾನು ಕೇಳಿರ್ತಾರೆ ಅಲ್ವಾ ಸರ್? ಹೌದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಅದಿರಲಿ, ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನನ್ನಿಂದ ಏನಾಗಬೇಕಾಯ್ತು? ಆಕ್ಚುಲಿ ಸರ್, ಈ ವಿಷಯ ನಾನು ಚಂದ್ರಕಾಂತ್ ಹತ್ರ ಹೇಳಿದ್ದೆ. ಆದರೆ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಸರ್. ಯಾಕೋ ಏನೋ ನನ್ನ ಮಾತೇ ನಂಬಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ನಾನು ನಿಮ್ಮನ್ನ ಕರೆದೆ ಸರ್. ಸರ್, ನಿಜ ಹೇಳಬೇಕು ಅಂದರೆ ನಮ್ಮ ಅಣ್ಣನ್ನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ನನಗೆ ಗೊತ್ತು ಸರ್. ವಾಟ್? ಎಸ್ ಸರ್, ಅದೇ ತಾರಾನಂದ. ಅವಳೇ ಸರ್ ನಮ್ಮ ಅಣ್ಣ ಸದಾನಂದನ ಕಿಡ್ನಾಪ್ ಮಾಡಿರೋದು. ಹಾ,
ಅಮ್ಮ ನಾವು ಇಷ್ಟೆಲ್ಲ ಹುಡುಕಿ ಕಮ್ಲಿ ಸಿಗ್ಲಿಲ್ಲ ಅಂದರೆ ಅವಳು ಹೊರಟೋದ್ಲು ಅನ್ಸುತ್ತಮ್ಮ. ಅಯ್ಯೋ ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳ್ತಿಲ್ಲ ಚಂದ್ರು, ಬಾ ನೋಡೋಣ. ಅಮ್ಮ ನೀವು ಹರಕೆ ತೀರ್ಸೋದನ್ನ ನೋಡಿ ಬೇಜಾರು ಮಾಡಿಕೊಂಡು ಹೋಗಿರ್ಬೇಕಮ್ಮ. ಅಮ್ಮ ನನಗೊಂದು ಸ್ವಲ್ಪ ಕೆಲಸ ಇತ್ತು, ಹೊರಡೋಣವಾ? ಅಮ್ಮ ಬೇಕಾದರೆ ನಾನು ಹಾಸ್ಟೆಲ್ ಹತ್ರ ಹೋಗಿ ಕರ್ಕೊಂಬರ್ತೀನಮ್ಮ. ಅದು ಚಂದ್ರು ಅಮ್ಮ ಬನ್ನಿ ಅಮ್ಮ, ಹೋಗೋಣ ಪ್ಲೀಸ್. ಫಸ್ಟ್ ಮಾಸ್ಕ್ ಹಾಕೊಂಡು ಹೋಗಿ. ಗೋ 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 ಗೋ.